ಕ್ವಾಲಿಟಿನ ಕ್ರಶ್ ಮಾಡಿ ಅದು ಎಮ್ ಸ್ಯಾಂಡ್ ಆಗಿ ಪರಿವರ್ತನೆ ಆಗುತ್ತೆ. ಆ ಎಮ್ ಸ್ಯಾಂಡ್ನ ವಾಶ್ ಮಾಡಿ ಇದನ್ನ ರೋಬೋ ಸ್ಯಾಂಡ್ ಆಗಿ ಪರಿವರ್ತನೆ ಮಾಡಿರುತ್ತೆ. ನೋಡಿ ವೀಕ್ಷಕರೇ, ನೀವು ತಗೊಂಡು ಹಿಂಗೆ ತಿಕ್ಕಿದ್ರೆ ಕೈಯಲ್ಲಿ ಕ್ಲಾರಿಟಿ ಇರಬೇಕು, ಆವಾಗಲೇ ನಿಮಗೆ ಇದು ಒಂದು ಒಳ್ಳೆ ಸ್ಯಾಂಡ್ ಅಂತ ಹೇಳ್ಬೋದು. ಕಾಂಕ್ರೀಟ್ಗೆ ಡೆಫಿನೆಟ್ಲಿ ಇದನ್ನೇ ಯೂಸ್ ಮಾಡ್ಬೇಕು ಸರ್. ಎಮ್ ಸ್ಯಾಂಡ್ ಯೂಸ್ ಮಾಡಿದ್ರೆ ಅದು ಡಸ್ಟ್ ಕಂಟೆಂಟ್ ಇರುತ್ತೆ. ಫ್ಯೂಚರ್ ಅಲ್ಲಿ ನೀವು ಸಿಮೆಂಟ್ ಪವರ್ ಮತ್ತೆ ಸ್ಟೀಲ್ ಪವರ್ ನ ಈ ಎಮ್ ಸ್ಯಾಂಡ್ ತಿಂದಾಕ್ಬಿಡ್ತೈತೆ ಅಂತ ಹೇಳ್ಬೋದು. ನೀವು ರೋಬೋ ಸ್ಯಾಂಡ್ ಯೂಸ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಸಿಲ್ಟ್ ಕಂಟೆಂಟ್ ಕಮ್ಮಿ ಇರುತ್ತೆ. ಇದ್ಯಾವ್ದು ಸರ್? ಇದು ಬಟಾಣಿ ಜೆಲ್ಲಿ ಅಂತಾರಲ್ಲ ಅದನ್ನ? ಇದು 6mm ಜೆಲ್ಲಿ ಸರ್. ಇದು 6mm ಚಿಕ್ಕದು ಬರುತ್ತೆ. ಸೊ ನೋಡಿ ವೀಕ್ಷಕರ, ತೋರಿಸಿಲ್ಲ ನಮ್ಮ ವೀಕ್ಷಕರಿಗೆ. ಇದು ಚಿಕ್ಕದು ಬಟಾಣಿ ಜೆಲ್ಲಿ, ಬಟಾಣಿನೂ ಅಲ್ಲ, ಇದು 6mm ಜೆಲ್ಲಿ. ನಾವೇನಂದ್ರೆ ಇಲ್ಲಿಂದ ಡೈರೆಕ್ಟ್ ಕಸ್ಟಮರ್ಗೂ ಕೊಡ್ತೀವಿ. ನಮ್ಮ ಹತ್ರ ಡೈರೆಕ್ಟ್ ಕಸ್ಟಮರು ಡೈರೆಕ್ಟ್ ಕ್ರಷರ್ ಇಂದಾನೆ ನಮ್ಮ ಹತ್ರ ಲೋಡ್ ತಗೊಂಡ್ರೆ ಯಾವುದೇ ತರ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಮಾಡಲ್ಲ. ಮತ್ತೆ ನಮ್ಗೆ ನಮ್ದು ಗೊಟ್ಟಿಗೆರೆ ಬನ್ನಘಟ್ಟದ ಹತ್ರ ಒಂದು ಆಡ್ ಇದೆ ಲಾಟು, ಅಲ್ಲಿಂದಾನು ನಾವು ಬೆಂಗಳೂರು ಒಳಗಡೆ ಎಲ್ಲಾ ಕಡೆ ಸಪ್ಲೈ ಮಾಡ್ತೀವಿ. ನಮ್ಗೆ ಯಾರೇ ಕಸ್ಟಮರ್ ನಮ್ಗೆ ಒಂದು ಚಿಕ್ಕ ಗಾಡಿ ಬೇಕು, ನಮ್ಗೆ ಇವತ್ತು 1 ಟನ್ ಮೆಟೀರಿಯಲ್ ಬೇಕು ಅಂತಂದ್ರು ನಾವು ಕಳ್ಸಿಕೊಡೋ ಅಷ್ಟು ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇದೆ. ನಿಮ್ಮನೆ ಕನ್ಸ್ಟ್ರಕ್ಷನ್ಗೆ ಡೈರೆಕ್ಟ್ ಕ್ವಾರಿಯಿಂದಾನೆ ಮೆಟೀರಿಯಲ್ ಬೇಕಾ? ಬನ್ನಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಷನ್ ಜೊತೆ. ನಾನು ಹಿಂದ್ಗಡೆ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಒಂದು ಕ್ರಷರಲ್ಲಿ ಬಂದಿದ್ದೀನಿ. ಬೆಟ್ಟ ಗುಡ್ಡ ಸುತ್ತಮುತ್ತಲು ಇದೆ ವೀಕ್ಷಕರೇ. ಆ್ಯಂಡ್ ಈ ವಿಡಿಯೋನ ನಮಗೆ ಅರೇಂಜ್ ಮಾಡಿರುವಂಥವ್ರು ಆರಾಧ್ಯ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಸಪ್ಲೈ ಅವರು. ಆ್ಯಂಡ್ ಇವ್ರ ಕಡೆಯಿಂದ ನಮ್ಮ ಜೊತೆ ಮಧು ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಡೈರೆಕ್ಟ್ ಆಗಿ ಕ್ರಷರ್ಗೆ ಕರ್ಕೊಂಡು ಬಂದ್ಬಿಟ್ಟಿದ್ರಲ್ಲ ಸರ್ ನೀವು. ಸರ್ ನೀವು ಎಷ್ಟೋ ಜನ ನೋಡಿರ್ತೀರಾ, ನಮ್ದು ಮೆಟೀರಿಯಲ್ ಆ ತರ ಇರುತ್ತೆ, ಕ್ವಾಲಿಟಿ ಈ ತರ ಇರುತ್ತೆ ಅಂತ ಹೇಳಿರ್ತಾರೆ. ಬಟ್ ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಯಾವ ತರ ಇರುತ್ತೆ, ಕ್ವಾಲಿಟಿ ಕ್ವಾಂಟಿಟಿ ಯಾವ ತರ ಇರುತ್ತೆ ಅಂತ ತೋರ್ಸೋಣ ಅಂದ್ಬಿಟ್ಟು ಡೈರೆಕ್ಟ್ ಕ್ರಷರ್ ಕರ್ಕೊಂಡ್ ಬಂದಿದ್ದೀವಿ. ಕ್ರಷರ್ಗೆ ಕರ್ಕೊಂಡ್ ಬಂದಿದ್ದೀರಾ. ತುಂಬಾ ಜನ ಏನೋ ಗ್ರೀನ್ ಸ್ಕ್ರೀನ್ ಹಾಕೊಂಡು ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಬೇಡಿ. ಸಾರ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನಾವು ಆಕ್ಚುಲಿ ಮಟೀರಿಯಲ್ ಎಲ್ಲ ಚೆಕ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಆರಾಧ್ಯ ಅಂತ ಬಂದಾಗ ಇಲ್ಲಿ ನಮಗೆ ಯಾವ್ಯಾವ ರೀತಿ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಸಿಗುತ್ತೆ ಸರ್ ಇಲ್ಲಿ? ಸರ್ ನಮ್ಮ ಹತ್ರ ಬಂದು ನಿಮಗೆ ಒಂದು ಅಗ್ರಿಗೇಟ್ಸ್ ಅಂತಂದ್ರೆ ಜೆಲ್ಲಿ 20, 12, 40, 60 ಮತ್ತೆ ಬೋರ್ಡ್ರಸ್ ಆ ಥರ ಮೆಟೀರಿಯಲ್ ಬರುತ್ತೆ. ಮತ್ತೆ ಸ್ಯಾಂಡ್ಸ್ ಅಲ್ಲಿ ಎಮ್ ಸ್ಯಾಂಡು, ರೋಬೋ ಸ್ಯಾಂಡು, ಡೆಸ್ಟು ಈ ತರ ಕ್ವಾಲಿಟೀಸ್ ಬರುತ್ತೆ ಸರ್. ನಾವೇನಂದ್ರೆ ನಮ್ದು ಸ್ಯಾಂಡ್ಸ್ ಯಾಕೆ ಇಷ್ಟು ಕ್ವಾಲಿಟಿ ಸ್ಯಾಂಡ್ಸ್ ಬರುತ್ತೆ ಅಂತಂದ್ರೆ, ನಾವು ಜೆಲ್ಲಿನ ಕ್ರಶ್ ಮಾಡ್ಬಿಟ್ಟು ಸ್ಯಾಂಡ್ಸ್ನ ಔಟ್ಪುಟ್ ತೆಗಿತೀವಿ. ಅದರಿಂದ ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ಬರುತ್ತೆ. ನಿಮ್ಗೆ ಇವತ್ತು ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ಅಂದ್ರೆ ಯಾವ ತರ ಇರುತ್ತೆ ಅಂತ ತೋರಿಸ್ಬೇಕು ಅಂದ್ಬಿಟ್ಟು ನಾವು ಕ್ರಷರ್ ಮಾಡಿರೋದು. ಸರ್ ನೀವು ಮಾತು ಹೇಳಿದ್ರಿ ಸರ್, ನಾವು ಜೆಲ್ಲಿಯಿಂದ ಪುಡಿ ಮಾಡಿ ಸ್ಯಾಂಡ್ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ. ಸೊ ಇಲ್ಲಿ ಬೇರೆ ಆಪ್ಷನ್ ಇದೆಯಾ ಸರ್ ಏನಾದ್ರು? ಹೌದು ಸರ್, ಇದು ಬೇರೆ ಆಪ್ಷನ್ ಇದೆ. ಡೈರೆಕ್ಟ್ ಈಗ ಕ್ವಾರಿನಲ್ಲಿ ನಾವು ಬ್ಲಾಸ್ಟ್ ಮಾಡಿ ತಂದಿದ್ದು ಕಲ್ಲನ್ನ ತಂದು ಹಾಗೆ ಕ್ರಶ್ ಮಾಡಿ ಎಮ್ ಸ್ಯಾಂಡ್ ತೆಗೆದಾಗ ಬರೋ ಕ್ವಾಲಿಟಿಗಿಂತ ಈ ಜೆಲ್ಲಿ ಕ್ರಶ್ ಮಾಡಿ ತೆಗಿಯೋ ಕ್ವಾಲಿಟಿಗೂ ಡಿಫ್ರೆನ್ಸ್ ಇರುತ್ತೆ. ಇದು ಹೈ ಕ್ವಾಲಿಟಿ ಮೆಟೀರಿಯಲ್ ಅಂತ ಹೇಳ್ಬೋದು ಸರ್. ಓಕೆ, ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಒಂದು ಕ್ವಶನ್ ಕೇಳ ಸರ್ ನಾನು ನಿಮ್ಗೆ. ಸೊ ನಮ್ಮ ಮನೆ ಪಕ್ಕದಲ್ಲೇ ಎಷ್ಟೋ ಜನ ಸ್ಟಾಕ್ ಯಾರ್ಡ್ ಇಟ್ಕೊಂಡಿರ್ತಾರೆ, ಅಲ್ಲೇ ಸ್ಯಾಂಡ್ ಎಲ್ಲ ಇಟ್ಕೊಂಡಿರ್ತಾರೆ. ಅದನ್ನ ಬಿಟ್ಕೊಂಡು ನಾವ್ ಯಾಕೆ ಸರ್ ಆರಾಧ್ಯ ಕನ್ಸ್ಟ್ರಕ್ಷನ್ ಸಪ್ಲೈಗೆ ಬರಬೇಕು, ಮಟೀರಿಯಲ್ ಸಪ್ಲೈಗೆ? ಸರ್ ನಮ್ಮ ಹತ್ರನೇ ಯಾಕೆ ಬರಬೇಕು ಅಂತಂದ್ರೆ, ನಿಮ್ಗೆ ಅಲ್ಲಿ ಮೆಟೀರಿಯಲ್ ಹೇಳೋದೊಂದು ಹಾಕೋದೊಂದು ಆಗಿರುತ್ತೆ. ಕ್ವಾಲಿಟಿನ ಅವರು ಎಕ್ಸಾಕ್ಟ್ ಆಗಿ ತೋರಿಸಿರಲ್ಲ. ಮನೆಯವ್ರಿಗೆ ಕ್ವಾಲಿಟಿ ಮೆಟೀರಿಯಲ್ ಅಂತಂದ್ರೆ ಏನು ಅಂತ ಗೊತ್ತಿರಲ್ಲ. ನಮ್ದೇ ಓನ್ ಕ್ರಷರ್ ಆಗಿರೋದ್ರಿಂದ ನಮ್ಮ ಹತ್ರ ತಗೊಂಡ್ರೆ ನಾವು ಕ್ವಾಲಿಟಿ ಯಾವ ತರ ಇದೆ ಅಂತ ಇವತ್ತು ತೋರಿಸ್ತೀವಿ. ಮತ್ತೆ ನಮ್ಮ ಹತ್ರ ಕ್ವಾಂಟಿಟಿ ಆಗಿರ್ಬೋದು, ಅವ್ರಿಗೆ ಏನೇ ಈಗ ಓನರ್ಗೆ ಪ್ರೈಸ್ ವೈಸ್ ಆಗಿರ್ಬೋದು, ನಮ್ಮ ಹತ್ರನೇ ಡೈರೆಕ್ಟ್ ತಗೊಂಡಾಗ ಒಂಥರ ಇರುತ್ತೆ. ಈಗ ಅಲ್ಲಿ ಅವ್ರ ಮನೆ ಹತ್ರನೇ ತಗೊಂಡಾಗ ನಮ್ಮ ಹತ್ರನೇ ಅವ್ರು ಪರ್ಚೇಸ್ ಮಾಡಿ ಅವ್ರು ಮತ್ತೆ ಇನ್ನೊಂದ್ಸರಿ ನಿಮ್ಗೆ ಸೆಲ್ ಮಾಡ್ತಾ ಇರುತ್ತೆ. ಅದ್ರಿಂದ ರೇಟ್ ಕೂಡ ಒಂದು ಡಿಫ್ರೆನ್ಸ್ ಆಗುತ್ತೆ. ಕೊಂಕಣ
ಸರ್ತಿ ಮೈಲಾರ ಬಂದ್ರು ಅಂತಾರಲ್ಲ, ಹಂಗೆ ಬರೋ ಬದಲು ಡೈರೆಕ್ಟ್ ಆಗಿ ಓನರ್ ಹತ್ರ ತಗೊಂಡಾಗ ಬೆನಿಫಿಟ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಇರುತ್ತೆ. ಆ್ಯಂಡ್ ಇನ್ನೊಂದು ಸರ್, ಕ್ವಾಂಟಿಟಿಲಿ ತುಂಬ ಮೋಸ ಆಗುತ್ತೆ. 10 ಟನ್ ಅಂತ ಹೇಳ್ಬಿಟ್ಟು 8 ಟನ್ ಹಾಕೋದು, 15 ಟನ್ ಅಂತ ಹೇಳ್ಬಿಟ್ಟು 13 ಟನ್ ಹಾಕೋದು. ಸೊ ಇದೆಲ್ಲ ನೀವು ಅವಾಯ್ಡ್ ಮಾಡ್ತೀರಾ? ಕರೆಕ್ಟ್ ಆದ ಗುಣಮಟ್ಟ, ಕ್ವಾಂಟಿಟಿ ಕರೆಕ್ಟ್ ಆಗಿ ಕೊಡ್ತೀರಾ? ಹೌದೌದು ಸರ್, 100% ನಮ್ಮಲ್ಲಿ ಕ್ವಾಂಟಿಟಿ ಆಗ್ಬೋದು, ಕ್ವಾಲಿಟಿ ಆಗ್ಬೋದು, 100% ಶೂರ್ ಆಗಿರುತ್ತೆ ನಿಮ್ಗೆ. ಹಾಗೆ ನೀವು ಕಸ್ಟಮರ್ ಡೈರೆಕ್ಟ್ ಕಾಲ್ ಮಾಡಿ ತರಿಸ್ಕೊಂಡ್ರೆ ಅದು ಏನ್ ಬೇಕಾದ್ರೂ ಆಗಿರ್ಬೋದು, ಮೋಸ ಆಗಿರ್ಬೋದು. ಅದರಲ್ಲಿ ನಮ್ಮ ಹತ್ರ ಏನಿದ್ರು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಿಮ್ಗೆ ಒಳ್ಳೆ ಕ್ವಾಲಿಟಿ ಮತ್ತೆ ಕರೆಕ್ಟ್ ಕ್ವಾಂಟಿಟಿ ಮೆಟೀರಿಯಲ್ ನಾವು ಸಪ್ಲೈ ಮಾಡ್ತೀವಿ ಸರ್. ಸಪ್ಲೈ ಮಾಡ್ತೀರಾ ನೀವು? ಸೊ ನಿಮಗೆ ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಬೇಕು ಅಂತಂದ್ರೆ ಆರಾಧ್ಯ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸಪ್ಲೈಗೆ ಬರ್ಬೋದು ಅಂತ ಹೇಳ್ತೀನಿ ಸರ್. ನಾವು ಬರೀ ನಿಂತ್ಕೊಂಡು ಮಾತಾಡೋ ಬದಲು ನಾನು ಕ್ವಾಲಿಟಿ ಸಗದಾಗಿರುತ್ತೆ ಅಂತ ಹೇಳಿದ್ರಲ್ಲ, ನಾನು ಚೆಕ್ ಮಾಡಬೇಕು ಅಂತ ಹೇಳ್ತೀನಿ. ಒಂಚೂರು ಚೆಕ್ ಮಾಡ್ಕೊಂಬರೋಣ, ಬನ್ನಿ ಸರ್. ಸೊ ಬನ್ನಿ ವೀಕ್ಷಕರೇ, ಕ್ವಾಲಿಟಿ ಅದು ಎಷ್ಟು ಚೆನ್ನಾಗಿರುತ್ತೆ ನಾನು ನೋಡೇ ಬಿಡ್ತೀನಿ, ಬನ್ನಿ ನಿಮ್ಮ ಜೊತೆ. ಸೊ ವೀಕ್ಷಕರೇ, ನಿಮ್ಮ ಸೌಂಡ್ ತುಂಬಾ ಇರೋದ್ರಿಂದ ನಾವು ಕ್ರಷರ್ ಅನ್ನ ಸ್ಟಾಪ್ ಮಾಡಿದೀವಿ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಕಂಟಿನ್ಯೂ ಬೀಳ್ತಾನೆ ಇರುತ್ತೆ, 365 ಡೇಸ್ ಓಡ್ತಾನೆ ಇರುತ್ತೆ ಸರ್. ಇದು ಓಡ್ತಾನೆ ಇರುತ್ತೆ ಸರ್. ಸರ್ ಇದು ನಿಮ್ ಸ್ವಂತ ಕ್ರಷರ್ ಸರ್? ಸ್ವಂತ ಕ್ರಷರ್ ಸರ್, ನಮ್ದೇ ಕ್ರಷರ್. ಮೆಟೀರಿಯಲ್ ನೋಡ್ಬೋದು ಸರ್, ಇದು ರೋಬೋ ಸ್ಯಾಂಡ್ ಅಂತ. ರೋಬೋ ಸ್ಯಾಂಡ್? ರೋಬೋ ಸ್ಯಾಂಡ್. ಈಗ ಏನಾಗುತ್ತೆ ಅಂತಂದ್ರೆ, ಇದು ಯಾಕೆ ರೋಬೋ ಸ್ಯಾಂಡ್ ಅಂತಾರೆ ಅಂತಂದ್ರೆ, ನಾವು ಎಂ ಸ್ಯಾಂಡ್ ಅಂತ ಕರಿತೇವೆ. ಎಂ ಸ್ಯಾಂಡ್ ನಿಮ್ಗೆ ಡಸ್ಟ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಇದನ್ನ ಎಂ ಸ್ಯಾಂಡ್ ನಾವು ಜಲ್ಲಿನ ಕ್ರಶ್ ಮಾಡಿ ಅದು ಎಂ ಸ್ಯಾಂಡ್ ಆಗಿ ಪರಿವರ್ತನೆ ಆಗುತ್ತೆ. ಆ ಎಂ ಸ್ಯಾಂಡ್ ನ ವಾಶ್ ಮಾಡಿ ಇದನ್ನ ರೋಬೋ ಸ್ಯಾಂಡ್ ಆಗಿ ಪರಿವರ್ತನೆ ಮಾಡಿರುತ್ತೆ. ನೋಡಿ ವೀಕ್ಷಕರೇ, ನೀವು ತಗೊಂಡು ಹಿಂಗೆ ತಿಕ್ಕಿದ್ರೆ ಕೈಯಲ್ಲಿ ಕ್ಲಾರಿಟಿ ಇರಬೇಕು, ಆವಾಗಲೇ ನಿಮಗೆ ಇದು ಒಂದು ಒಳ್ಳೆ ಸ್ಯಾಂಡ್ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಡಸ್ಟ್ ಎಲ್ಲ ಇದ್ರೇನಾಗುತ್ತೆ ಅಂದ್ರೆ ವೈಟ್ ಆಗಿ ಎಲ್ಲ ಇದು ಬಂದ್ಬಿಡುತ್ತೆ ಅಲ್ವಾ ಸರ್? ಇದು ವೀಕ್ಷಕರೇ ನೋಡಿ, ನಾನು ಇನ್ನೊಂದ್ಸಲ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ. ಓಕೆ, ಸೊ ನೀವು ಒಂದು ಎಂ ಸ್ಯಾಂಡ್ ನೋಡ್ಬೋದು, ಒಂದು ಸಕ್ಕರೆ ತರಾನೇ ಫೀಲ್ ಆಗುತ್ತೆ. ಸಕ್ಕರೆ ನೋಡಿ ವೀಕ್ಷಕರೇ, ಈ ಒಂದು ಸಕ್ಕರೆ ಫೀಲ್ ಬರ್ತಾ ಇದೆ ಅಂತ ಹೇಳ್ಬೋದು. ಕ್ವಾಲಿಟಿ ಒಳ್ಳೆ ಮೇಂಟೈನ್ ಮಾಡಿದ್ರೆ ಸರ್? ಹೌದು ಸರ್, 100% ನಿಮ್ಗೆ ಈ ತರ ಕ್ವಾಲಿಟಿ ಬೆಂಗಳೂರಲ್ಲಿ ಸಿಕ್ಕೋದು ಅಪರೂಪ ಸರ್. ಚಾನ್ಸೇ ಇಲ್ಲ ಅಂತೀರಾ? ಚಾನ್ಸೇ ಇಲ್ಲ ಸರ್. ಇವಾಗ ಸಿ ಸ್ಯಾಂಡ್ ಎಲ್ಲ ಬರ್ತಾ ಇದೆ, ಕಾಂಕ್ರೀಟ್ ಸ್ಯಾಂಡ್ ಬೇರೆ, ಪಿ ಸ್ಯಾಂಡ್ ಬೇರೆ, ಟ್ರಿಪಲ್ ವಾಶ್ ಅವೆಲ್ಲ ಸಿಗುತ್ತೆ ಸರ್ ನಿಮ್ಮ ಹತ್ರ? ಹೌದೌದು, ಎಲ್ಲ ಸಿಗುತ್ತೆ ಸರ್. ನಮ್ಗೆ ಇದ್ರಲ್ಲಿ ಏನಂದ್ರೆ ಪ್ಲಾಸ್ಟಿಂಗ್ ಸ್ಯಾಂಡ್ ಅಂತ ಬಂದ್ರೆ ನಿಮ್ಗೆ ಏರ್ ವಾಶ್ ಅಲ್ಲೂ ಪ್ಲಾಸ್ಟಿಂಗ್ ಸ್ಯಾಂಡ್ ಬರುತ್ತೆ. ಅದನ್ನ ಯಾವ್ದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಸರ್. ವಾಟರ್ ವಾಶ್ ಪ್ಲಾಸ್ಟಿಂಗ್ ಸ್ಯಾಂಡ್ ಯೂಸ್ ಮಾಡಬೇಕು. ಯಾಕಂತಂದ್ರೆ ಈಗ ನಾರ್ತ್ ಇಂಡಿಯನ್ಸ್ ಲೇಬರ್ಸ್ ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ, ಫುಲ್ ಡೆಸ್ಟ್ ತರ ಇರೋದನ್ನ ನೋಡಿ ಅವ್ರಿಗೆ ಕೆಲಸ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಏರ್ ವಾಶ್ ಪಿ ಸ್ಯಾಂಡ್ ನ ಫುಲ್ ನೈಸ್ ಇರೋದನ್ನ ತಗೊಂಡ್ಬಿಟ್ಟು ಯೂಸ್ ಮಾಡ್ಬಿಡ್ತಾರೆ. ಅದೇನಾಗುತ್ತೆ, ಈಗ ನಮ್ಗೆ ಪ್ರೆಸೆಂಟ್ ಗೆ ಮನೆ ಕಂಪ್ಲೀಟ್ ಆದ್ರೆ ಗೊತ್ತಾಗಲ್ಲ. ಒಂದು 5 years ಆದ್ಮೇಲೆ ಅದು ಕ್ರಾಕ್ಸ್ ಸ್ಟಾರ್ಟ್ ಆಗುತ್ತೆ, ಅದ್ರ ಸ್ಟ್ರೆಂತ್ ಅದು ಕಳ್ಕೊಂಡ್ಬಿಡುತ್ತೆ. ಆಗ ನಮ್ಗೆ ಆ ಬಿಲ್ಡಿಂಗ್ ಪ್ಲಾಸ್ಟಿಂಗ್ ಮಾಡಿರೋದೇ ಆಟೋಮೆಟಿಕ್ ಫುಲ್ ಒಂದೇ ಸರಿ ಬಿದ್ದೋಗೋದು, ಆ ತರ ಎಲ್ಲ ಚಾನ್ಸಸ್ ಇರುತ್ತೆ. ಅದರಿಂದ ನೋಡ್ಕೊಂಡು ದಯವಿಟ್ಟು ವೀಕ್ಷಕರು ನೋಡ್ಕೊಂಡು ಕ್ವಾಲಿಟಿ ನೋಡ್ಕೊಂಡು ಮೆಟೀರಿಯಲ್ ನ ಪರ್ಚೇಸ್ ಮಾಡಿ. ನೀವು ಓಕೆ, ನೀವು ಯಾವ್ದೇ ಬಿಲ್ಡರ್ ಕೊಟ್ಟಿರ್ಬೋದು, ಕಾಂಟ್ರಾಕ್ಟರ್ ಕೊಟ್ಟಿರ್ಬೋದು, ನೀವು ಒಂದ್ಸರಿ ಯಾವ ತರ ಇದೆ ಮೆಟೀರಿಯಲ್ ಕ್ವಾಲಿಟಿ ಅನ್ನೋದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕ. ಚೆಕ್ ಮಾಡ್ಕೋಬಹುದು. ಇವನ್ ನಾನು ಆಕ್ಚುಲಿ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಯಾವ ರೀತಿ ಮೆಟೀರಿಯಲ್ ಚೆಕ್ ಮಾಡ್ಬೋದು. ಸರ್ ಇವಾಗ ಹೇಳಿದ್ರು ಏರ್ ವಾಶೇ ಬೇರೆ, ವಾಟರ್ ವಾಶೇ ಬೇರೆ ಅಲ್ವಾ? ಸೊ ಸುಮ್ಮನೆ ಗಾಳಿ ಹೊಡೆದು ಮಾಡೋದಕ್ಕೂ ನೀಟಾಗಿ ವಾಶ್ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಇವೆಲ್ಲ ವಾಟರ್ ವಾಶ್ ಆಗಿರೋದು ಸರ್ ಇದು? ಹೌದೌದು ಸರ್. ಓಕೆ, ಇವೆಲ್ಲ ಎಂ ಸ್ಯಾಂಡ್ ಅಲ್ವಾ ಸರ್? ಇದು ಕನ್ಸ್ಟ್ರಕ್ಷನ್ ಕಟ್ಟೋದಕ್ಕೆ ಯೂಸ್ ಮಾಡುವಂತ? ಹೌದೌದು, ಕಟ್ಟಡಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಮತ್ತೆ ಕಾಲಮ್ಸ್ಗೂ ಯೂಸ್ ಮಾಡ್ತೀವಿ. ಕಾಲಮ್ಗಳಿಗೆ ಯೂಸ್ ಮಾಡ್ತೀವಿ. ಸೊ ಇದು ಕಾಂಕ್ರೀಟ್ಗೆ ಯೂಸ್ ಮಾಡಬಹುದು ಸರ್. ನೋಡಿ ನಾವು ಎಸ್ಪೆಷಲಿ ಇದು ಕಾಂಕ್ರೀಟ್ ಗೆ ಡೆಫಿನೆಟ್ಲಿ ಇದನ್ನೇ ಯೂಸ್ ಮಾಡ್ಬೇಕು ಸರ್. ಎಂ ಸ್ಯಾಂಡ್ ಯೂಸ್ ಮಾಡಿದ್ರೆ ಅದು ಡಸ್ಟ್ ಕಂಟೆಂಟ್ ಇರುತ್ತೆ. ಫ್ಯೂಚರ್ ಅಲ್ಲಿ ನೀವು ಸಿಮೆಂಟ್ ಪವರ್ ಮತ್ತೆ ಸ್ಟೀಲ್ ಪವರ್ ನ ಈ ಎಂ ಸ್ಯಾಂಡ್ ತಿಂದಾಕ್ಬಿಡ್ತೈತೆ ಅಂತ ಹೇಳ್ಬೋದು. ನೀವು ರೋಬೋ ಸ್ಯಾಂಡ್ ಯೂಸ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಸಿಲ್ಟ್ ಕಂಟೆಂಟ್ ಕಮ್ಮಿ ಇರುತ್ತೆ. ಅದರಿಂದ ನಿಮ್ಗೆ ಈ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಮನೆಗೆ. ರೋಬೋ ಸ್ಯಾಂಡ್ ಅಂತ ಹೊಸ ವರ್ಡ್ ಸರ್ ಇದು, ಹೊಸ ಕೇಳ್ತಾ ಇದ್ದೀನಿ ನಾನು. ಸೊ ಮಾರ್ಕೆಟ್ ಅಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ರೋಬೋ ಸ್ಯಾಂಡೇ ಆಕ್ಚುಲಿ ಒಳ್ಳೆ ಟ್ರೆಂಡ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ರೋಬೋ ಸ್ಯಾಂಡ್ಗೆ ಡಿಮ್ಯಾಂಡ್ ಮಾಡಿ, ನಮ್ಗೆ ರೋಬೋ ಸ್ಯಾಂಡ್ ಬೇಕು ಅಂದರೆ ಮಾತ್ರ ನಾವು ಮನೆ ಕಟ್ಟೋದು ಅಂತ. ಆವಾಗಲೇ ನಿಜವಾಗ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ನಿಮಗೂ ಸಿಗುತ್ತೆ. ಇಲ್ಲಾಂದರೆ ಆರಾಧ್ಯ ಇದ್ದೇ ಇದ್ದಾರೆ, ಆಲ್ ಓವರ್ ಬೆಂಗಳೂರು ಕೂಡ ಸಪ್ಲೈ ಸಿಗ್ತಾ ಇದೆ. ಇನ್ನೇನು ಬೇಕು ನಿಮಗೆ ಸರ್? ಸ್ಯಾಂಡ್ ಆಯಿತು, ಈ ಕಡೆ ಎಲ್ಲ ಫುಲ್ ಸ್ಯಾಂಡೇ ಅಲ್ವಾ ಸರ್? ಇದು ರೋಬೋ ಸ್ಯಾಂಡ್, ಇದು ಕಟ್ಟಡಕ್ಕೆ ಮತ್ತೆ ಕಾಂಕ್ರೀಟ್ಗೆ ಯೂಸ್ ಮಾಡ್ತೀವಿ. ಇದು ರೋಬೋ ಸ್ಯಾಂಡ್. ಫುಟ್ಟಿಂಗ್ ಕಟ್ಟಡ ಮತ್ತೆ ಕಾಂಕ್ರೀಟ್ಗೆ ಇದನ್ನ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಂಗ್ ಸ್ಯಾಂಡ್ ಅಂತಾನೆ ಸಪರೇಟ್ ಬರುತ್ತೆ. ಪ್ಲಾಸ್ಟಿಂಗ್ ಸ್ಯಾಂಡ್ ಬನ್ನಿ ನೋಡೋಣ, ಅದನ್ನು ನೋಡ್ಬಿಡೋಣ. ಪಿ ಸ್ಯಾಂಡ್ ಅಂತ ಹೇಳ್ತಾರಲ್ಲ ಅದಲ್ಲ ಸರ್ ಇದು? ಸೊ ಇದರಲ್ಲಿ ನಮಗೆ ಈಗ ಏರ್ ವಾಶ್ ಬರ್ತಾ ಇದೆ ಸರ್. ಇವಾಗ ಇದರಲ್ಲಿ ಏರ್ ವಾಶ್ ಇರುತ್ತೆ ಸರ್. ಏರ್ ವಾಶ್ ಬೇಡ ಅಂತ ಹೇಳ್ತೀರಾ ಹಂಗಾದ್ರೆ? ವೀಕ್ಷಕರೇ, ಇವಾಗ ನಾವು ತೋರಿಸ್ತಾ ಇರೋದು ಪಿ ಸ್ಯಾಂಡ್, ಪ್ಲಾಸ್ಟಿಂಗ್ ಸ್ಯಾಂಡ್ ಅಲ್ವಾ ಸರ್ ಇದು? ಹೌದು ಸರ್. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಇದು. ಇದು ಟ್ರಿಪಲ್ ವಾಶ್ ಸರ್. ಇದು ಟ್ರಿಪಲ್ ವಾಶ್, ಪ್ರೋ ವಾಶ್ ಅಂತ ಕರಿತೀವಿ ಇದನ್ನ ನಾವು. ಬಕೆಟ್ ವಾಶ್ ಬರುತ್ತೆ, ನಮ್ದು ಪ್ರೋ ವಾಶ್ ಇದೆ. ಪ್ರೋ ವಾಶ್ ಇಂದ ನೀಟಾಗಿ ವಾಶ್ ಆಗಿ ಬಂದಿರೋ ಸ್ಯಾಂಡ್ ಸರ್ ಇದು. ಓಕೆ ಓಕೆ ಓಕೆ. ಏನು ಇದ್ರದ್ದು ಡಸ್ಟ್ ಕಂಟೆಂಟ್ ಏನು ಇಲ್ವಲ್ಲ ಸರ್ ಇದರಲ್ಲಿ? ಒಳ್ಳೆ
ಚೆನ್ನಾಗಿರೋದು ಇದು ಆ್ಯಕ್ಚುಲಿ ನಿಮಗೆ ಇದು ಈ ಥರ ಸ್ಯಾಂಡ್ ಹಾಕೋದ್ರಿಂದ ಈ ಹೇರ್ ಲೈನ್ ಕ್ರ್ಯಾಕ್ಸ್ ಅಂತ ಬರುತ್ತೆ, ಅದು ಅವಾಯ್ಡ್ ಆಗುತ್ತೆ. ಹೌದು, ಅವಾಯ್ಡ್ ಆಗುತ್ತೆ ಸರ್, ಅವಾಯ್ಡ್ ಆಗುತ್ತೆ. ಯಾಕೆ ತುಂಬ ಕಡೆಗಳಲ್ಲಿ ನೀವು ಎಂಥ ಕ್ವಾಲಿಟಿ ಕೊಡಿ ಏರ್ ಲೈನ್ ಕ್ರ್ಯಾಕ್ಸನ್ನು ಅವಾಯ್ಡ್ ಮಾಡೋದು ಭಾಳ ಕಷ್ಟ. ಆದರೆ ನೀವು ಪ್ಲಾಸ್ಟಿಕ್ ಸ್ಯಾಂಡನ್ನು ಒಳ್ಳೆ ಕ್ವಾಲಿಟಿ ತಂದು ಹಾಕಿದ್ರೆ ಹೇರ್ ಲೈನ್ ಕ್ರ್ಯಾಕನ್ನು ಅವಾಯ್ಡ್ ಮಾಡ್ಬೋದು. ನಮ್ಮನೆ ನಾನು ಚೂಸ್ ಮಾಡಿ ಹಾಕಿದೆ ಸರ್, ಒಂದು ಏರ್ ಲೈನ್ ಕ್ರ್ಯಾಕ್ ಬರಲಿಲ್ಲ. ಹೌದು ಸರ್, ತುಂಬ ಜನರ ಮನೇಲಿ ಬರುತ್ತೆ. ದಯವಿಟ್ಟು ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಜೊತೆಲಿ ಕ್ಯೂರಿಂಗು ಎರಡು ಮಾಡಿದ್ರೆ ನಿಮ್ಮ ಮನೇಲಿ ಕ್ರ್ಯಾಕ್ ಅವಾಯ್ಡ್ ಮಾಡ್ಬೋದು. 100% ಸರ್. ಇದು ಪಿ ಸ್ಯಾಂಡ್, ಪ್ಲಾಸ್ಟಿಕ್ ಸ್ಯಾಂಡ್. ಓಕೆ, ಸೊ ಎರಡು ರೀತಿ ಸ್ಯಾಂಡನ್ನ ಇಲ್ಲಿ ಕೊಡ್ತೀರಾ? ಹೌದು. ಅದರಲ್ಲಿ ಏನಂದ್ರೆ ಸರ್, ಈಗ ನಮ್ಗೇನಂದ್ರೆ ಈಗ ಒಂದು ಇದನ್ನ ವಾಶ್ ಮಾಡಬೇಕಾದ್ರೆ ಒಳ್ಳೆ ನೀರಲ್ಲಿ ವಾಶ್ ಮಾಡಿರಬೇಕು. ಈಗ ಓಕೆ, ಒಂದೊಂದು ಕ್ರಷರಲ್ಲಿ ಏನಾಗುತ್ತೆ, ನೀರು ಸ್ವಲ್ಪ ಅವ್ರಿಗೆ ಕಮ್ಮಿ ಇದ್ರೆ ವಾಷಿಂಗಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು. ಇದು ನಮಗೆ ನೀರು ಕಂಟೆಂಟ್ ಚೆನ್ನಾಗಿದೆ ನಮ್ಮ ಕ್ರಷರಲ್ಲಿ, ಅದರಿಂದ ವಾಷಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ವಾಷಿಂಗ್ ಆಗಿ ಬಂದಿರೋ ಸ್ಯಾಂಡು ನಿಮಗೆ 100% ಒಳ್ಳೆ ಕ್ವಾಲಿಟಿ ಇರುತ್ತೆ. ಹೌದು, ಕರೆಕ್ಟ್ ಸರ್. ಮತ್ತೆ ಇದರಲ್ಲಿ ಏನಂದ್ರೆ ನಮ್ಮ ಕ್ರಷರ್ ಎಸ್ಪೆಷಲಿ ನಾವು ಜೆಲ್ಲಿ 20 mm ಜೆಲ್ಲಿನಲ್ಲಿ ಕ್ರಷ್ ಮಾಡ್ತಾ ಇರೋದ್ರಿಂದ ನಮ್ದು ಹೈ ಕ್ವಾಲಿಟಿ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. 20 mm ಜೆಲ್ಲಿನ ಪುಡಿ ಮಾಡ್ತೀರಾ? 20 mm ಏನಂದ್ರೆ ಈಗ ಬೋರ್ಡ್ರಸ್ ನಾನು ಆಗ್ಲೇ ಹೇಳ್ದಂಗೆ ಬೋರ್ಡ್ರಸ್ನೇ ಡೈರೆಕ್ಟ್ ಕ್ರಷ್ ಮಾಡಿ ನಾವು ಸ್ಯಾಂಡ್ ತೆಗ್ದಾಗ ಅದರಲ್ಲಿ ಸ್ವಲ್ಪ ಡಿಸ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ಜೆಲ್ಲಿನಲ್ಲಿ ಆಲ್ಮೋಸ್ಟ್ ನಮ್ಗೆ ಶಿಲ್ಟು ಮೇಲ್ಗಡೆ ಮಣ್ಣು ಎಲ್ಲ ಹೊರಟೋಗಿರುತ್ತೆ. ಆ ಜೆಲ್ಲಿನಲ್ಲಿ ಕ್ರಷ್ ಮಾಡಿದ್ದು ನಮ್ಗೆ ಒಳ್ಳೆ ಮೆಟೀರಿಯಲ್ ನ ಔಟ್ಪುಟ್ ತೆಗಿತೀವಿ ಸರ್. ಒಂಥರ ಸೈನ್ಸ್ ಇದು, ಸೈನ್ಸ್ ಆಕ್ಚುಲಿ. ಹೌದು, ನೀವು ಕರೆಕ್ಟ್ ಸರ್ ಹೇಳಿದ್ ಕರೆಕ್ಟ್. ಇಡೀ ಕಲ್ಲನ್ನು ಪುಡಿ ಮಾಡಕ್ಕೂ ಚಿಕ್ಕ ಪೀಸನ್ನು ಪುಡಿ ಮಾಡಕ್ಕೂ ತುಂಬಾನೇ ಡಿಫ್ರೆನ್ಸ್. ಆಲ್ರೆಡಿ ಅದು 4 ಸರಿ ಕ್ರಶ್ ಆಗಿರುತ್ತೆ, ಕ್ರಶ್ ಆಗಿ ಜಲ್ಲಿ ಆಗಿರುತ್ತೆ. ಜಲ್ಲಿ ಆಗಿ ಮತ್ತೆ ಸ್ಯಾಂಡ್ ಆಗಿ ಪರಿವರ್ತನೆ ಆದಾಗ ನಮ್ಗೆ ಹೈ ಕ್ವಾಲಿಟಿ ಬರುತ್ತೆ ಸರ್. ಎಸ್, ನೋಡಿ ನಿಮ್ ಕೈಯೇ ತೊಳ್ಕೊಬೇಕಾಗಿಲ್ಲ ಅಲ್ವಾ, ಅಷ್ಟು ಕ್ಲೀನ್ ಆಗಿದೆ. ಸೊ ಹ್ಯಾಂಡ್ ವಾಶ್ ಮಾಡೋ ಅಗತ್ಯನೇ ಇಲ್ಲ ಅಂತ ಹೇಳ್ಬೋದು. ಸೊ ಸ್ವಲ್ಪ ಅಗ್ರಿಗೇಟ್ಸ್ ನೋಡ್ಕೊಂಡ್ ಬಂದ್ಬಿಡೋಣ, ಮೇಲೆ ಒಬ್ಬರು ಜಲ್ಲಿ ನೋಡ್ಕೊಂಡ್ ಬರೋಣ ಸರ್. ಬನ್ನಿ ವೀಕ್ಷಕರೇ, ಅದನ್ನು ನೋಡ್ಕೊಂಡ್ ಬರೋಣ. ಸೊ ವೀಕ್ಷಕರೇ, ಇವಾಗ ಜಲ್ಲಿ ಸೆಕ್ಷನಲ್ಲಿ ಇದ್ದೀವಿ ಸರ್. ಇದು 20 mm ಜಲ್ಲಿನ ಸರ್ ಇದು? ಹೌದು ಸರ್. ನಾವೀಗ ಏನಂದರೆ ಇದು ನಾನು ಆಗಲೇ ಹೇಳ್ದಂಗೆ 20 mm ಜಲ್ಲಿನ ನಾವು ಹಾಕ್ಬಿಟ್ಟು ಕ್ರಶ್ ಮಾಡ್ತಾ ಇರೋ ಜಲ್ಲಿ ಸರ್, 20 mm ಜಲ್ಲಿ. ನೋಡಿ ವೀಕ್ಷಕರೇ, ಸೊ ಜಲ್ಲಿ ಕೂಡ ಅಷ್ಟೇ. ಸೊ ತುಂಬ ಅನ್ಇವನ್ ಆಗಿಲ್ಲ, ಆಲ್ಮೋಸ್ಟ್ ಎಲ್ಲ 20 mm ಅಂತಂದರೆ 20 mm ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸರ್ ಇದು ಜಲ್ಲಿ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದನ್ನ ಹಾಕಿ ಡೈರೆಕ್ಟಾಗಿ ಇಲ್ಲಿಂದ ಪಾಸ್ ಮಾಡಿಬಿಡ್ತೀರಾ? ಹೌದು ಸರ್. ಓಕೆ ಓಕೆ. ಈಗ ಜಲ್ಲಿನೇ ಬೇಕು ಅಂತಂದ್ರೆ ಅದನ್ನ ಇಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೊಂತೀರಾ ನೀವು? ಜಲ್ಲಿ ನಾವು ಇನ್ನೊಂದು ಕಡೆ ಕ್ರಶ್ ಮಾಡ್ತೀವಿ, ಅದನ್ನ ತೋರಿಸ್ತೀವಿ ಸರ್ ನಿಮ್ಗೆ. ಸೊ ಬೇರೆ ಕಡೆ ಇದೆ ಅದು, ಅಲ್ಲೂ ಹೋಗಿ ಬಂದ್ಬಿಡೋಣ ಹಾಗಾದ್ರೆ. ಸೊ ವೀಕ್ಷಕರೇ, ಇದು ಒಂಥರ ಸ್ಯಾಂಡ್ ಸೆಕ್ಷನ್ ಅಂತ ಹೇಳ್ಬೋದು. ಇದನ್ನೆಲ್ಲ ಅಲ್ಲಿ ಹಾಕ್ಬಿಟ್ಟು ಸ್ಯಾಂಡನ್ನು ರೆಡಿ ಮಾಡುವಂಥದ್ದು. ಜಲ್ಲಿ ಬೇಕಂತಂದ್ರೆ ಈ ಜಲ್ಲಿ ಕೊಡಲ್ಲ ನಿಮ್ಗೆ, ಅದಕ್ಕೆ ಸಪ್ರೇಟಾಗಿ ಜಲ್ಲಿ ಸೆಕ್ಷನ್ ಇದೆ. ಸರ್ ಜೊತೆ ಜಲ್ಲಿ ಹೆಂಗ್ ರೆಡಿ ಆಗುತ್ತೆ, ಜೊತೆಲಿ ಒಂದು ಕ್ವಾರಿ ನೋಡ್ಬೋದಾ ಸರ್? ನಾವು ಹಂಗೆ ಕ್ವಾರಿನೂ ನೋಡ್ಬೋದು ನೀವು, ನೋಡ್ಕೊಂಡ್ಬಿಡೋಣ. ಯಾವ ತರ ಬಂಡೆಯಿಂದ ನಾವು ತೆಗಿತೀವಿ ನೋಡ್ಬೋದು ಸರ್. ಸರ್ ಫಸ್ಟ್ ಜಲ್ಲಿ ನೋಡೋಣ, ಜಲ್ಲಿ ನೋಡ್ಕೊಂಡ್ ಬಂದು ಕ್ವಾರಿಗೆ ಹೋಗ್ಬಿಡೋಣ. ಆಗ್ಲಿ ಸರ್, ಓಕೆನಾ? ಬನ್ನಿ ವೀಕ್ಷಕರೇ, ಅದು ನೋಡ್ಕೊಂಡ್ ಬಂದ್ಬಿಡೋಣ. ಸೊ ವೀಕ್ಷಕರೇ, ಎಲ್ಲಿ ಸ್ಯಾಂಡ್ ನೋಡಿದ್ರಿ, ಸೊ ಇದು ಯಾವ ಸೆಕ್ಷನ್ ಸರ್ ಇದು? ಸರ್ ಇದು ನಾವು ಬೋರ್ಡ್ರಸ್ ತಂದು ಕ್ರಶ್ ಮಾಡೋ ಸೆಕ್ಷನ್ ಸರ್. ಬೋರ್ಡ್ರಸ್ ಅನ್ನ ಕ್ರಶ್ ಮಾಡಿ ಜಲ್ಲಿ ಮಾಡ್ತೀರಾ? ಜಲ್ಲಿ ಮತ್ತೆ ಸ್ಯಾಂಡ್ ಬರುತ್ತೆ ಸರ್. ಸ್ಯಾಂಡ್ ಇಲ್ಲೇ ಮಾಡ್ತೀರಾ? ಸ್ಯಾಂಡ್ ಬರ್ತೈತೆ. ಅಲ್ಲಿ ಮಾಡಿದ್ ನಾವು ರೋಬೋ ಸ್ಯಾಂಡ್, ಪ್ಲಾಸ್ಟಿಕ್ ಸ್ಯಾಂಡ್. ಇದು ಸ್ಯಾಂಡ್ ಸರ್. ಸ್ಯಾಂಡ್. ಸೊ ಜಲ್ಲಿ ನೋಡೋಣ ಬನ್ನಿ ಸರ್ ಫಸ್ಟ್. ಬನ್ನಿ ವೀಕ್ಷಕರೇ, ಜಲ್ಲಿಗಳ ರಾಶಿನೇ ಇದೆ ಇಲ್ಲಿ. ಸೊ ಇಲ್ಲಿ ಲೋಡಿಂಗ್ ನಡೀತಾ ಇದೆಲ್ಲ ಸರ್ ಇದು? ಹೌದೌದು ಸರ್, ಹೌದು. ಇದ್ಯಾವ್ದು ಸರ್ ಇದು? ಬಟಾಣಿ ಜಲ್ಲಿ ಅಂತಾರಲ್ಲ ಅದನ್ನ? ಇದು 6 mm ಜಲ್ಲಿ ಸರ್. ಇದು 6 mm ಚಿಕ್ಕ ಚಿಕ್ಕದು ಬರುತ್ತೆ. ಸೊ ನೋಡಿ ವೀಕ್ಷಕರೇ, ತೋರಿಸಿಲ್ಲ ನಮ್ಮ ವೀಕ್ಷಕರಿಗೆ. ಸೊ ಇದು ಚಿಕ್ಕದು ಬಟಾಣಿ ಜಲ್ಲಿ, ಬಟಾಣಿನೂ ಅಲ್ಲ ಇದು, 6 mm ಜಲ್ಲಿ. 6 mm ಜಲ್ಲಿ. ಬನ್ನಿ ಬನ್ನಿ, ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ಇದು ಯಾವ್ದು ಲೋಡ್ ಮಾಡ್ತಾ ಇರೋದು ಸರ್ ಇದು? ಇದು 20 mm ಜಲ್ಲಿನ ಇದು? 20 mm ಜಲ್ಲಿ. 20 mm ಜಲ್ಲಿ ಸರ್ ಇದು. ಇದು 20 mm ಜಲ್ಲಿ, ಅಲ್ಲಿ ನೋಡಿದ್ವಲ್ಲ ನಾವು. ಹೌದೌದು. ಈ 20 mm ಜಲ್ಲಿಯಿಂದನೇ ನೀವು ಅಲ್ಲಿ ರೋಬೋ ಸ್ಯಾಂಡ್ ಮಾಡ್ತಾ ಇರೋದು? ಜಲ್ಲಿಯಿಂದ ನಾವು ಕ್ರಶ್ ಮಾಡಿ ರೋಬೋ ಸ್ಯಾಂಡ್ ಮಾಡ್ತಾ ಇರೋದು. ನೋಡಿ ವೀಕ್ಷಕರು, ಅಲ್ಲಿ ತೋರಿಸಿದ್ದೆ ನಾನು ನಿಮಗೆ, ಸೇಮ್ ಇದೆ. ಅದರದ್ದೇ ಯಾರ್ಡ್, ಕಂಪ್ಲೀಟ್ ಯಾರ್ಡ್ ಅಂತ ಹೇಳ್ಬೋದು. ಎಷ್ಟು ಎಕರೆಯಲ್ಲಿ ಇದೆ ಸರ್ ಇದು ಆ್ಯಕ್ಚುಲಿ? ಇದು ಒಂದು 5 ಎಕರೆಯಲ್ಲಿ ಇದೆ ಸರ್. 5 ಎಕರೆ ಟೋಟಲ್ ಆಗಿ. ಅಲ್ಲೊಂದು ಎಷ್ಟು ಎಕರೆ ಇರ್ಬೋದು? ಅಲ್ಲೊಂದು ಎಕರೆ ಇದೆ. ಅಲ್ಲೊಂದು ಎಕರೆ ಇದೆ. ಸೊ ಬನ್ನಿ, ಇನ್ನೂ ಇದೆ. ಇವಾಗ ಸ್ಯಾಂಡ್ ತೋರಿಸ್ತೀನಿ, ಮೇನ್ ಕನ್ಸ್ಟ್ರಕ್ಷನ್ ಬೇಕಾಗಿರೋದು. ಸೊ ಇವೆಲ್ಲ ಗಾಡಿಗಳೆಲ್ಲ ನಿಮ್ಮದೇ ಆಗಾದ್ರೆ? ಹೌದೌದು. ಸೊ ಇದು ಸ್ಯಾಂಡ ಸರ್? ಇದು ಸ್ಯಾಂಡ್. ಸ್ವಲ್ಪ ಸ್ಯಾಂಡ್ ಬಗ್ಗೆ ಒಂಚೂರು ನಾಲೆಜ್ ಕೊಟ್ಬಿಡಿಯಲ್ಲ, ಹೆಂಗೆ ಸ್ಯಾಂಡನ್ನು ನಾವು ಶಾರ್ಟ್ ಲಿಸ್ಟ್ ಮಾಡೋದು ಹೆಂಗೆ? ಆದಷ್ಟು ಕಮ್ಮಿ ಡಸ್ಟ್ ಇರೋ, ಆ್ಯಕ್ಚುಲಿ ಸ್ಯಾಂಡಲ್ಲಿ ನಾವು
ಅಷ್ಟು ಡಸ್ಟೇ ಇರಲ್ಲ ಅಂತ ಹೇಳಕ್ ಆಗಲ್ಲ ಸರ್. ಎಮ್ ಸ್ಯಾಂಡ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಗೆ RMC ಗೆ ಕಾಂಕ್ರೀಟ್ ಯೂಸ್ ಮಾಡ್ತಾರೆ, ಮತ್ತೆ ಟೈಲ್ಸ್ ಹಾಕೋದಕ್ಕೆ ಯೂಸ್ ಮಾಡಬಹುದು ಎಮ್ ಸ್ಯಾಂಡ್ ನ. ನಾವು ಎಸ್ಪೆಷಲಿ ನಾವು ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ನಾವು ಎಮ್ ಸ್ಯಾಂಡ್ ನ ಕಟ್ಟಡಕ್ಕಾಗ್ಲಿ ಕಾಂಕ್ರೀಟ್ಗಾಗ್ಲಿ ನಾವು ರೆಫರ್ ಮಾಡಲ್ಲ ಸರ್. ಮಾಡಲ್ಲ. ಏನಿದ್ರು ರೋಬೋ ಸ್ಯಾಂಡೇ ಬೆಸ್ಟ್ ಅಂತೀರಾ? ರೋಬೋ ಸ್ಯಾಂಡ್, ಪ್ಲಾಸ್ಟಿಂಗ್ ಸ್ಯಾಂಡ್. ರೋಬೋ ಸ್ಯಾಂಡ್ ಕಟ್ಟಡಕ್ಕೆ ಮತ್ತೆ ಕಾಂಕ್ರೀಟ್ಗೆ, ಪ್ಲಾಸ್ಟಿಂಗ್ ಸ್ಯಾಂಡ್ ಪ್ಲಾಸ್ಟಿಂಗ್. ಈ ರೋಬೋ ಸ್ಯಾಂಡ್ ಬಂದು ಎಷ್ಟು ದಿನ ಆಯ್ತು ಸರ್? ನಾನು ಆಕ್ಚುಲಿ ತುಂಬಾ ಕಮ್ಮಿ ಕೇಳಿರೋದು. ಇದು ಯಾವಾಗಿಂದ ಮಾರ್ಕೆಟ್ ಅಲ್ಲಿ ಇದೆ? ರೋಬೋ ಸ್ಯಾಂಡ್ ಬಂತು ಸರ್. ರೋಬೋ ಸ್ಯಾಂಡ್ ನಿಮ್ಗೆ ಏನಾಯ್ತು ಅಂತಂದ್ರೆ ಮರಳು ತೀರಾ ಫುಲ್ ಸ್ಟಾಪ್ ಆಯ್ತಲ್ವಾ, ಆಗ ರೋಬೋ ಸ್ಯಾಂಡ್ ಸ್ಟಾರ್ಟ್ ಆಯ್ತು ಸರ್. ಸ್ಟಾರ್ಟ್ ಆಗಿರೋದು ರೋಬೋ ಸ್ಯಾಂಡ್ ಏನಾಯ್ತು, ಅದನ್ನು ಕ್ವಾಲಿಟಿ ಗೌರ್ಮೆಂಟ್ ಏನ್ ಮಾಡ್ತು, ಅದನ್ನು ಕ್ವಾಲಿಟಿ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಅದಕ್ಕೋಸ್ಕರ ನಾವು ಜಲ್ಲಿನ ಕ್ರಶ್ ಮಾಡಿ ವಾಶ್ ಮಾಡಿ ಸೇಮ್ ಮರಳು ಯಾವ ಥರ ಇರುತ್ತೋ ಅದೇ ಥರ ನಾವು ಸ್ಯಾಂಡಲ್ಲೂ ಒಂದು ಪ್ರಾಡಕ್ಟ್ ತೆಗಿಬೇಕು. ಜಲ್ಲಿ ಮಾತ್ರ ಬರ್ತಾ ಇದ್ದಾಗ ಅದ್ರ ಜೊತೆ ಮರಳು ಹಾಕಿ ನಾವು ಕಾಂಕ್ರೀಟು ಮತ್ತು ಕಟ್ಟಡ ಎಲ್ಲ ಉಪಯೋಗಿಸ್ತಾ ಇದ್ರು, ಮರಳನ್ನೇ ಉಪಯೋಗಿಸ್ತಾ ಇದ್ರು. ಈ ಮರಳಿಗೆ ಒಂದು ಆಲ್ಟರ್ನೇಟಿವ್ ನಮ್ಗೆ ಯಾವುದು ಇಲ್ಲ ಅಂತ ಅಂದ್ಬಿಟ್ಟು ನಾವು ರೋಬೋ ಸ್ಯಾಂಡ್ನ ಕಲ್ಲಿಂದಾನೇ ಆ ಪ್ರಾಡಕ್ಟ್ನ ಸೃಷ್ಟಿ ಮಾಡಿದ್ದೀರಾ. ಡೆಫಿನೆಟ್ಲಿ ಮುಂಚೆನೂ ಹೇಳೋರು ಎಮ್ ಸ್ಯಾಂಡು ನಾರ್ಮಲ್ ಸ್ಯಾಂಡ್ಗೆ, ರಿವರ್ ಸ್ಯಾಂಡ್ಗೆ ಸಮಾನನೇ ಅಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ರೋಬೋ ಸ್ಯಾಂಡನ್ನು 100% ನೀವು ನಮ್ಮ ಮರಳಿಗೆ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ಸರ್. ನಾವು ಅಲ್ಲಿ ಮುಟ್ಟಿದಾಗಲೇ ಗೊತ್ತಾಯ್ತು ನನಗೆ ಸಕ್ಕರೆ ಥರ ಇದೆ. ಸೊ ಅಂಥ ಸ್ಯಾಂಡನ್ನು ಬಳಸಿದ್ರೆ ನಿಜವಾಗ್ಲೂ ರಿವರ್ ಸ್ಯಾಂಡನ್ನು ನಾವು ಮುಟ್ಟಬೇಕಾದ ಅಗತ್ಯನೇ ಇಲ್ಲ ಅಲ್ವಾ ಸರ್? ಸರ್ ಆಮೇಲೆ ಇನ್ನೊಂದು, ನೀವು ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ QC ಏನಾದರೂ ಮಾಡ್ತೀರಾ ಸರ್? QC ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ನಾವು ಪ್ರತಿದಿನ ನಾವು ಏನೈತೆ ಅದು ನಾವು ಈಗ ಒಂದೊಂದ್ಸರಿ ನಾವು ಕಸ್ಟಮರು ರಫ್ ಕೇಳ್ತಾರೆ, ಒಂದೊಂದ್ಸರಿ ಸ್ಮೂತ್ ಕೇಳ್ತಾರೆ. ನಮಗೆ ಕಾಂಕ್ರೀಟ್ ಪರ್ಪಸ್ಸೇ ಮೋಲ್ಡ್ ಪರ್ಪಸ್ ಆದರೆ ಸ್ವಲ್ಪ ರಫ್ ಬೇಕಾಗುತ್ತೆ. ಆಗ ನಾವು ಏನೈತೆ ಅದು ಚೆಕಿಂಗ್ ಮಾಡಿ, ಕ್ವಾಲಿಟಿ ಚೆಕಿಂಗ್ ಮಾಡಿ, ಆ ಸೈಜ್ ಚೆಕ್ ಮಾಡಿ ನಾವು ಅದೇ ತರ ನಾವು ಔಟ್ಪುಟ್ ತೆಗಿತೀರಾ. ಸೊ ರೆಗ್ಯುಲರ್ ಆಗಿ QC ನಡೀತಾನೆ ಇರುತ್ತೆ, ಚೆಕಿಂಗ್ ನಡೀತಾ ಇರುತ್ತೆ, ನಿಮ್ಮಿಂದನೇ ನಡೀತಾ ಇರುತ್ತೆ. 100% ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಬೈ ಯು. ಹೌದು ಅಲ್ವಾ? ಸೊ ನೇರ ಮಾಲೀಕರೇ ಬಂದು ಇಲ್ಲಿ ಕೈ ಹಾಕಿ ಸ್ಯಾಂಡನ್ನು ತೆಗೆದು ಚೆಕ್ ಮಾಡೋದ್ರಿಂದ ನಿಮ್ಮ ಮನೆಗೆ ಏನು ರೆಡಿ ಮಾಡಿರ್ತಾರೆ ಆ ರೀತಿ ಸ್ಯಾಂಡೇ ಬಂದು ಮುಟ್ಟುತ್ತೆ ಅಂತ ಹೇಳ್ಬೋದು. ಸುತ್ತಮುತ್ತಲು ಎಲ್ಲ ನೋಡ್ತಾ ಇದ್ದಾರೆ. ಸ್ಟಾಕ್ ಯಾರ್ಡ್ ಕೂಡ ತುಂಬ ಚೆನ್ನಾಗಿದೆ. ಕೆಪಾಸಿಟಿ ಎಷ್ಟಿದೆ ಸರ್ ನಿಮ್ಮದು? ಪ್ರೊಡಕ್ಷನ್ ಕೆಪಾಸಿಟಿ ಅಂತಂದರೆ ಸರ್, ನಮಗೀಗ ನೀವು ಆರ್ಡ್ರ್ ಕೊಟ್ಟರೆ ಒಂದು ದಿವಸಕ್ಕೆ ನಾವು ಒಂದು ಈಗ ಅಟ್ ಪ್ರೆಸೆಂಟ್ ನಾವು ಮಂತ್ಲಿ ಒಂದು 1000 to 1200 ಲೋಡ್ಸ್ ಕೊಡ್ತಾ ಇದ್ದೀವಿ. ಇದ್ರ ಮೇಲೆ ಇನ್ನೂ ಇನ್ಕ್ರೀಸ್ ಮಾಡ್ತೀವಿ ಸರ್. ನೆಕ್ಸ್ಟ್ ಮಂತ್ ಇಂದ ಇನ್ನೂ ಇನ್ಕ್ರೀಸ್ ಮಾಡ್ತೀವಿ. ನಾವು ಎಷ್ಟೇ ಆರ್ಡರ್ ಬಂದ್ರು ನಮ್ಗೆ ಬಂದಿದ್ದ ಆರ್ಡರ್ ನಾವು ಬಿಡ್ದಿರ ಹೊಡಿತೀವಿ. ಕೆಪಾಸಿಟಿ ಇದೆ ನಿಮಗೆ. ಸೊ ಬೆಂಗಳೂರು ಬೆಳೀತಾ ಇರೋದ್ರಿಂದ ತುಂಬಾ ಜನ ಬಿಲ್ಡರ್ಸ್ ನೋಡ್ತಾ ಇರ್ತಾರೆ ನಮ್ಮ ವಿಡಿಯೋ, ತುಂಬಾ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ನೋಡ್ತಾ ಇರ್ತಾರೆ. ಆ ಕಂಪ್ನಿಗಳವರು ನಮ್ಮ ರೆಗ್ಯುಲರ್ ಸಪ್ಲೈ ಮಾಡೋ ಅಂದ್ರು ನೀವು ರೆಡಿ ಇದ್ದೀರಾ ಸರ್? ರೆಗ್ಯುಲರ್ ಆಗಿ ತುಂಬಾ ಕಂಪ್ನಿಗಳಿಗೆ ನಾವು ರೆಗ್ಯುಲರ್ ಸಪ್ಲೈ ಮಾಡ್ತಾ ಇದ್ದೀವಿ. ನಾವು 2010 ಇಂದ ಮಾಡ್ತಾ ಇರೋದ್ರಿಂದ ತುಂಬಾ ಕಂಪ್ನಿಗೆ ನಾವು ಅವತ್ತು ಡೇ 1 ಇಂದ ಇಲ್ಲಿವರೆಗೂ ಮಾಡ್ಕೊ ಬರ್ತಾ ಇದ್ದೀವಿ, ಮತ್ತೆ ಮಾಡ್ತೀವಿ ಸರ್ ಹಂಗೆ. ಆಲ್ರೆಡಿ ಅನೇಕ ಕಂಪ್ನಿಗಳು ಸಪ್ಲೈ ಕೊಡ್ತಾ ಇದ್ದೀರಾ. ಆ ಕೆಪಾಸಿಟಿ ಇದೆ ನಿಮ್ಮ ಹತ್ರ? 100%. ಸೂಪರ್ ಆಗಿ ಹೇಳಿದ್ರಿ. ಈಗ ಎಲ್ಲದಕ್ಕೂ ಒಂದು ಮೂಲ ಬೇಕಲ್ಲ, ಕ್ವಾರಿ ನೋಡ್ಲೇಬೇಕು ನಾವು. ಕ್ವಾರಿಗೆ ಹೋಗೋಣ ಹಾಗಾದ್ರೆ. ಬನ್ನಿ ವೀಕ್ಷಕರೇ, ಈ ಸೆಕ್ಷನ್ ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಆಲ್ಮೋಸ್ಟ್ 100-200 ಫೀಟ್ ಕೆಳಗಡೆ ಇರುವಂತ ಒಂದು ಕ್ವಾರಿನ ನಿಮ್ಗೆ ತೋರಿಸ್ಕೊಂಡ್ ಬರ್ತೀನಿ. ಅದೇ ಮೂಲ ಅದು ಆಕ್ಚುಲಿ. ಬನ್ನಿ ಅದಕ್ಕೆ ಕರ್ಕೊಂಡು ಹೋಗೋಣ, ನಡಿ ನಮ್ಮ ಜೊತೆ. ಮಧು ಸರ್, ನಾವ್ ಯಾವತ್ತೂ ನೋಡದೇ ಇರೋ ಜಾಗ ಕರ್ಕೊಂಡ್ ಬಂದಿದ್ದೀರಾ ಸರ್ ನೀವು. ಅನ್ಕೊಂಡಿರ್ಲಿಲ್ಲ ಇವತ್ತು ಬೆಳಗ್ಗೆ ಈ ಥರ ಒಂದು ಸೀನ್ ನೋಡ್ತೀವಿ ಅಂತ. ಸೊ ವೀಕ್ಷಕರೇ, ನಿಮಗೆ ತೋರಿಸ್ತೀನಿ ಆ ಸೀನು. ಸ್ಟಾರ್ಟಿಂಗ್ ಹೈಲೈಟಲ್ಲೂ ಕೂಡ ನೋಡಿರ್ತೀರಾ. ಇಲ್ಲಿ ನೋಡಿ ಸರ್, ಎಷ್ಟು ಕೆಳಗಡೆ ಇದೆ ಸರ್, ಇದು ಆಳದಲ್ಲಿದೆ. ಇದು ಒಂದು 200 ಫೀಟ್ ಡೌನ್ ಇದೆ ಸರ್. 200 ಫೀಟ್ ಡೌನ್ ಇರ್ಬೋದು ಸರ್ ಇದು ಕೆಳಗಡೆ? ಹೌದು ಸರ್. ಒಬ್ಬೊಬ್ಬೊಬ್ಬ. ಸೊ ಇವೆಲ್ಲ ಕ್ವಾರಿ ಕೆಲಸ ಆಗಿರೋದಲ್ವಾ ಸರ್? ಹೌದು. ಬಂಡೆ ಹೊಡೆದು ನಾವು ಬ್ಲಾಸ್ಟಿಂಗ್ ಮಾಡಿ, ಬಂಡೆ ಹೊಡೆದು ಅದರಿಂದ ಜಲ್ಲಿ ಮಾಡಿ, ಜಲ್ಲಿಯಿಂದ ಎಮ್ಸ್ಯಾಂಡ್ ಮಾಡಿರೋದು ಸರ್. ಎಮ್ಸ್ಯಾಂಡ್ ಮಾಡ್ತೀರಾ? ಸೊ ಇವೆಲ್ಲ ನೀವು ಕಂಪ್ಲೀಟ್ ಆಗಿ ಲೀಸ್ ತಗೊಂಡಿರುವಂಥದ್ದಲ್ಲ? ಹೌದು ಸರ್. ಸೊ ನೀವೇ ನಡೆಸುವಂಥದ್ದು ಇದು ಕೆಲಸ? ಹೌದು ಸರ್. ಓಕೆ, ಚೆನ್ನಾಗಿದೆ ಸರ್. ಇದು ವೆರಿ ಯೂನಿಕ್. ತುಂಬ ಸೇಫ್ಟಿಯಾಗಿ ಕೆಲಸ ಮಾಡಬೇಕಲ್ವಾ ಸರ್ ಇಲ್ಲಿ? ಹೌದು, ತುಂಬ ಸೇಫ್ಟಿ ಬೇಕು ಸರ್. ಇಲ್ಲಾಂದ್ರೆ ಡ್ರೈವರು ಸ್ವಲ್ಪ ಇದಾಗಿದ್ರು ತುಂಬಾ ಕಷ್ಟ ಆಗುತ್ತೆ ಇಲ್ಲಿ. ಸೊ ಸೇಫ್ಟಿ ಎಲ್ಲ ನೀವು ನೋಡ್ಕೊಂತೀರಾ? ಹೌದು, ತುಂಬಾ ಸೇಫ್ಟಿಯಿಂದ ಮಾಡ್ತೀವಿ. ಯಾವಾಗಲೂ ಇರ್ತಾರೆ ಯಾರಾದರೂ? ಹೌದು. ಸೊ ಎಷ್ಟು ಜನ ಟೀಮ್ ಇದ್ದಾರೆ ನಿಮ್ದು ಇಲ್ಲಿ? ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಸರ್ ಇಲ್ಲಿ? ಟೀಮು ನಮ್ಮ ಹತ್ರ ಒಂದು 150 ಮೆಂಬರ್ಸ್ ಟೀಮ್ ಇದೆ ಸರ್. ಎಲ್ಲ 150 ಜನ ಇದೆ. ಓಕೆ, ವೆಹಿಕಲ್ ಅಂತ ಬಂದಾಗ ಎಷ್ಟು ಗಾಡಿಗಳಿರ್ಬೋದು ಸರ್? ನಮ್ಮ ಹತ್ರ ಒಂದು 30 ಗಾಡಿ ಇದೆ ಸರ್. 30 ಗಾಡಿ ಸರ್. ಅದು ನಾವು ಬಾಯಿ ಮಾತಲ್ಲಿ ಹೇಳೋಕ್ಕೆ ಅಂತ ನಿಮ್ದು ಈ ಮಟೀರಿಯಲ್ ಎಲ್ಲ ಇಲ್ಲಿ ಉತ್ಪಾದನೆ ಹೆಂಗೋ ಆಯಿತು, ಎಲ್ಲಿ ಹೋಗುತ್ತೆ ಸರ್? ಯಾರ್ಡ್ ಎಲ್ಲಿ ಬರುತ್ತೆ ಸರ್ ನಿಮ್ದು? ಸರ್ ನಾವೇನಂದ್ರೆ ಇಲ್ಲಿಂದ ಡೈರೆಕ್ಟ್ ಕಸ್ಟಮರ್ಗೂ ಕೊಡ್ತೀವಿ. ನಮ್ಮ ಹತ್ರ ಡೈರೆಕ್ಟ್ ಕಸ್ಟಮರು ಡೈರೆಕ್ಟ್ ಕ್ರೆಷರಿಂದಾನೇ ನಮ್ಮ ಹತ್ರ ಲೋಡ್ ತಗೊಂಡ್ರೆ ಯಾವುದೇ ತರ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಮಾಡಲ್ಲ. ಡೈರೆಕ್ಟ್ ನಮಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಲ್ಲಿ ನಾವು ಮೆಟೀರಿಯಲ್ ನ ಡೆಲಿವರಿ ಮಾಡ್ತೀವಿ. ಮತ್ತೆ ನಮ್ದು ಗೊಟ್ಟಿಗೆರೆ ಬನ್ನರ್ಘಟ್ಟದ ಹತ್ರ ಒಂದು ಆಡ್ ಇದೆ ಲಾಟು, ಅಲ್ಲಿಂದಾನು ನಾವು ಬೆಂಗಳೂರು ಒಳಗಡೆ ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ. ನಮ್ಗೆ ಯಾರೇ ಕಸ್ಟಮರ್
ಕಸ್ಟಮರು ನಮಗೆ ಒಂದು ಚಿಕ್ಕ ಗಾಡಿ ಬೇಕು, ನಮಗೆ ಇವತ್ತು 1 ಟನ್ ಮೆಟೀರಿಯಲ್ ಬೇಕು ಅಂತಂದ್ರು ನಾವು ಕಳಿಸ್ಕೊಡೋ ಅಷ್ಟು ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇದೆ ಸರ್. ಕೆಪಾಸಿಟಿ ಇದೆ. ಹೌದು. ಅದನ್ನ ಬಾಯಲ್ಲಿ ಹೇಳೋಕ್ಕಿಂತ ನಾವು ಯಾಕೆ ಬನ್ನೇರುಘಟ್ಟ ರೋಡ್ ಹತ್ರ ತೋರಿಸ್ಬಿಡಬಾರ್ದು? ಬನ್ನಿ ಸರ್ ನೋಡೋಣ. ಹೋಗ್ಬಿಡೋಣ ಅಲ್ವಾ? ಹೌದು ಸರ್. ನೇರವಾಗಿ ಕ್ವಾರಿಯಿಂದ ಸೀದಾ ಬನ್ನೇರುಘಟ್ಟ ಯಾರ್ಡ್ ಹೊಟ್ಟೋಗ್ಬಿಡೋಣ ಆಗುತ್ತೆ. ಬನ್ನಿ ಸರ್ ಹೋಗ್ಬಿಡೋಣ ಅಲ್ಲಿಗೆ. ಸೊ ವೀಕ್ಷಕರೇ, ಫೈನಲಿ ಎಲ್ಲ ಕ್ರಷರು ಕ್ವಾರಿ ಎಲ್ಲ ತಿರುಗಾಡ್ಕೊಂಡು ಅಂತೂ ಇಲ್ಲಿ ನಾವು ಇಲ್ಲಿ ಯಾರ್ಡ್ಗೆ ಬಂದಿದ್ದೀವಿ ಅಂತ ಹೇಳ್ಬೋದು, ಸ್ಟಾಕ್ ಯಾರ್ಡ್ಗೆ. ಬಟ್ ಕತ್ಲಾಗಿರೋದ್ರಿಂದ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸರ್ ಜೊತೆ ಕೇಳೋಣ. ಸರ್, ನಾವು ಮಾತಾಡ್ತಾ ಇರ್ಬೇಕಾದ್ರೆ ಆದಷ್ಟು ಬೆಳಗಿನ ಜಾವದ ವಿಡಿಯೋ ನಮಗೆ ಕೊಟ್ಬಿಡಿ, ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ಕೊಂಡ್ಬಿಡ್ತೀವಿ. ಖಂಡಿತ ಸರ್. ಈ ಯಾರ್ಡ್ ಇದೆ ಅಲ್ಲ, ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಸರ್? ಸರ್ ಇದು ನಿಮ್ಗೆ ನೈಸ್ ರೋಡ್ ಇಳಿದ ತಕ್ಷಣ, ನೀವು ಬನ್ನರ್ಘಟ್ಟ ರೋಡ್ ಅಲ್ಲಿ ನೈಸ್ ರೋಡ್ ಇಳಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ಸರ್. ನಾವು ಸಿಟಿ ಸೈಡ್ ಹೋದ್ರೆ ಇಮಿಡಿಯೇಟ್ ಲೆಫ್ಟ್. ಎಷ್ಟು ಕಿಲೋಮೀಟರ್ ಹೋಗ್ಬೇಕಾಗಿಲ್ಲ, ಇಮಿಡಿಯೇಟ್ ಲೆಫ್ಟ್ ಅಲ್ಲೇ ಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು. ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ನಾನು, ಗೂಗಲ್ ಲೊಕೇಶನ್. ಯಾರಾದ್ರೂ ಇಲ್ಲೇ ಬಂದು ಆರ್ಡರ್ ಮಾಡ್ಬೇಕು ಅಂತಂದ್ರೆ ಬರ್ಬೋದು. ನಾವು ಕ್ವಾಲಿಟಿ ಚೆಕ್ ಮಾಡ್ಬೇಕು ಅಂತಂತಿದ್ರೆ, ನಾನು ನೋಡಿದೆ ಅಲ್ವಾ ಅಲ್ಲಿ, ಇಲ್ಲ ಪರವಾಗಿಲ್ಲ ನಂಬಿಕೆ ಇದೆ ಕಳಿಸ್ಕೊಡಿ ಸರ್ ಅಂತ ಇದ್ರೆ ನಂಬರ್ ಇರುತ್ತೆ, ಈಸಿಯಾಗಿ ನೀವು ಇವ್ರಿಗೆ ಕಾಲ್ ಮಾಡ್ಬೋದು. ಸರ್ ನಿಮ್ದು ಕೆಪಾಸಿಟಿ ಹೇಳಿ, ಇಲ್ಲಿ ಯಾರ್ಡ್ ಎಷ್ಟು ದೊಡ್ಡದಾಗಿದೆ, ಎಷ್ಟು ಗಾಡಿ ಇದೆ ಸರ್ ಇಲ್ಲಿ ನಿಮ್ಮ ಹತ್ರ? ಸರ್ ಇಲ್ಲಿ 2 ಎಕರೆ ಸ್ಟಾಕ್ ಗಾಡಿ ಇದೆ ಫುಲ್ ರೌಂಡು. ನಮ್ಗೆ ಇಲ್ಲಿ ಒಂದು ಆಲ್ ರೌಂಡ್ ಒಂದು 30 ವೆಹಿಕಲ್ಸ್ ಇದೆ ಸರ್. ನಿಮಗೆ ಯಾವುದೇ ಥರ ಮೆಟೀರಿಯಲ್ ಬೇಕು, ನಿಮಗೆ ನಮಗೆ 1 ಟನ್ ಇರ್ಬೋದು, 5 ಟನ್ ಇರ್ಬೋದು, 10 ಟನ್ ಇರ್ಬೋದು. ಪರ್ಟಿಕ್ಯುಲರ್ ಆಗಿ ಇಷ್ಟೇ ಟನ್ ನಮಗೆ ಕೆಪಾಸಿಟಿ ಬೇಕು ಅಂದ್ರೂ ಕಳಿಸ್ಕೊಡ್ತೀವಿ. ನಮ್ಮದು ಒಂದು ಆಲ್ಮೋಸ್ಟ್ ಒಂದು 50 ಟನ್ವರೆಗೂ ನಮ್ಮದು ಕೆಪಾಸಿಟಿ ಇರೋ ವೆಹಿಕಲ್ಸ್ ಇದಾವೆ. 5 ಟನ್ನಿಂದ 50 ಟನ್ವರೆಗೂ ಕೂಡ 1 ಟನ್ನಿಂದ ಸರ್. 1 ಚೀಲ ಬೇಕು ಅಂದ್ರೂ ಇಲ್ಲಿ ಡೈರೆಕ್ಟ್ ಬಂದ್ರೆ ಕೊಟ್ಟು ಕಳಿಸ್ತೀವಿ ಸರ್. ಒಂದು ಚೀಲದಿಂದ 50 ಟನ್ ವರೆಗೂ ಕೂಡ ಇಲ್ಲಿ ಗಾಡಿಯ ವ್ಯವಸ್ಥೆ ಇದೆ ಅಂತ ಹೇಳ್ಬೋದು. ಸೊ ಯಾರು ಚಿಕ್ಕ ಪುಟ್ಟ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು, ಆರ್ಕಿಟೆಕ್ಚರ್ಗಳು, ಕನ್ಸ್ಟ್ರಕ್ಷನ್ ಕಂಪನಿಯವರು ಕೂಡ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ದೊಡ್ಡ ದೊಡ್ಡ ಕಂಪನಿಗಳು ಬಲ್ಕ್ ಆರ್ಡರ್ ಅಂತ ಬಂದಾಗ ಏನಾದ್ರು ಡಿಸ್ಕೌಂಟ್ಸ್ ಏನಾದ್ರು ಇರುತ್ತಾ, ಸ್ಪೆಷಲ್ ರೇಟ್ಸ್ ಎಲ್ಲ ಹಾಕೊಡ್ತೀರಾ? ಖಂಡಿತ ಸರ್. ಬಲ್ಕ್ ಆರ್ಡರ್ ಅಂತಂದ್ರೆ ನಾವೇನಂದ್ರೆ ಇಲ್ಲಿ ಲಾಟಲ್ಲಿ ಡಂಪ್ ಮಾಡೋದೇ ಇಲ್ಲ, ಡೈರೆಕ್ಟ್ ನಮ್ದು ಡೈರೆಕ್ಟ್ ಹೋಗ್ಬಿಡುತ್ತಿದೆ. ಅದರಿಂದ ನಮ್ಗೆ ಒಳ್ಳೆ ಒಂದು ಹೋಲ್ಸೇಲ್ ಪ್ರೈಸ್ ಗೆನೆ ಕೊಡ್ತೀವಿ ಸರ್. ಆಮೇಲೆ ಅಷ್ಟೇ ಅಲ್ಲದೆ ನಮ್ಮ ವೀಕ್ಷಕರು ಕನ್ನಡ ಕೋರ್ ಅವ್ರು ಕಾಲ್ ಮಾಡಿದ್ರು ಕೂಡ ಒಂದ್ ಸ್ವಲ್ಪ ಬೆಸ್ಟ್ ಖಂಡಿತ ಸರ್. ಕನ್ನಡ ಕೋರ್ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಅಂತಾನೆ ಮಾಡ್ಕೊಡ್ತೀವಿ ಸರ್. ಬೆಸ್ಟ್ ಆಫರ್ ಅಂತ ಈ ಕನ್ನಡ ಕೋರ್ ಅವ್ರ ಹೆಸರು ಬಂದು ಹೇಳಿದ್ರೆ ಅವ್ರ ಹೆಸರು ಕಡೆಯಿಂದ ನಾವು ಮಾಡ್ಕೊಡ್ತೀವಿ ಸರ್. ಸರಿ, ಇವಾಗ ಮೇನ್ ಪ್ರೈಸಿಂಗಿಗೆ ಬಂದ್ಬಿಡೋಣ ಸರ್. ಇವಾಗ ಸ್ಯಾಂಡ್ ಅಂತ ಬಂದಾಗ ನಿಮ್ಮಲ್ಲಿ ಏನ್ ಪ್ರೈಸ್ ನಡೀತಾ ಇದೆ? ಕರೆಂಟ್ ಪ್ರೈಸ್ ಅದೇಂಗೋ ಚೇಂಜ್ ಆಗ್ತಾ ಇರುತ್ತೆ, ಸದ್ಯಕ್ಕೆ ಎಷ್ಟು ನಡೀತಾ ಇದೆ? ಹೌದು ಸರ್, ಕರೆಂಟ್ ಪ್ರೈಸ್ ಈಗ ನಮ್ಮ ಹತ್ರ ಸ್ಯಾಂಡ್ ಅಂತ ಬಂದ್ರೆ ಎಂ ಸ್ಯಾಂಡ್ ಬಂದು 750, ರೋಬೋ ಸ್ಯಾಂಡ್ ಬಂದು 950, ಪ್ಲಾಸ್ಟಿಕ್ ಸ್ಯಾಂಡ್ ಬಂದು 1100 ಅಂತ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಅಗ್ರಿಗೇಟ್ಸ್ 12, 20, 40 ಈ ಎಲ್ಲ ಅಗ್ರಿಗೇಟ್ಸ್ ಒಂದೇ ರೇಟ್ ಇದೆ, 700 ಕೊಡ್ತಾ ಇದೀವಿ. 700 ರೂಪಾಯಿ ಇವೆಲ್ಲ ಟನ್ಗೆ ಪರ್ ಟನ್ ಹೇಳ್ತಾ ಇರೋದು. ಓಕೆ ಫೈನ್ ಸರ್. ಈಗ ಡೆಲಿವರಿ ಅಂತ ಬಂದಾಗ ಎಲ್ಲೆಲ್ಲಿವರೆಗೆ ಡೆಲಿವರಿ ಮಾಡ್ಕೊಡ್ತೀರಾ ನಮ್ಗೆ ಇವಾಗ? ಸರ್ ನಮ್ದೇನಂದ್ರೆ ಇಲ್ಲಿ ಗೊಟ್ಟಿಗೆರೆಯಿಂದ ನಿಯರ್ ಬೈ ಇರೋದ್ರಿಗೆ ಸ್ವಲ್ಪ ಅಂದ್ರೆ ನಾವು ವೇರಿಯೇಷನ್ ಬೆಸ್ಟ್ ಆನ್ ಅವ್ರ ಲೊಕೇಶನ್ ವೈಸ್ ನಾವು ಕೊಡ್ತೀವಿ ಸರ್. ಆಲ್ರೌಂಡ್ ಬೆಂಗಳೂರು ನಾವು ಡೆಲಿವರಿ ಕೊಡ್ತೀವಿ. ನಮ್ಗೆ ಕಿಲೋಮೀಟರ್ ವೈಸ್ ನಮ್ಗೆ ಎಷ್ಟು ಡಿಸ್ಟೆನ್ಸ್ ನಮ್ಗೆ ವೇರಿ ಆಗುತ್ತೆ ಅದ್ರ ಮೇಲೆ ಬಾಡಿಗೆನ ಫಿಕ್ಸ್ ಮಾಡ್ತೀರಾ? ಕಾಲ್ ಮಾಡಿ ಕೇಳ್ಕೊಬಹುದಲ್ವಾ? ಕೇಳ್ಕೊಬಹುದು ಸರ್. ನಮ್ದು ಇಷ್ಟ ಆಗುತ್ತೆ, ಲೊಕೇಶನ್ ಕಳ್ಸ್ಕೊಟ್ಬಿಟ್ರೆ ಸಾಕು. ನೀವು ನಮ್ ಲೊಕೇಶನ್ ಇಲ್ಲಿದೆ ಅಂತಂದ್ರೆ ನಿಮ್ಗೆ ಬೆಸ್ಟ್ ಪ್ರೈಸ್ ಆಗುತ್ತೆ. ಗೊಟ್ಟಿಗೆರೆ ಇಲ್ಲೇ ಸುತ್ತಮುತ್ತಲು ಇರೋರಿಗೆ, ಬನ್ನೇರುಘಟ್ಟ ಮೇನ್ ರೋಡ್ ಅಲ್ಲಿ ಇರೋರಿಗೆ ನಿಮ್ಗೆ ಬೆಸ್ಟ್ ಪ್ರೈಸ್, ಆಲ್ಮೋಸ್ಟ್ ಪ್ರೈಸ್ ಕಮ್ಮಿನೇ ಅನ್ಕೋಬಹುದು. ಆ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಡೆಲಿವರಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಗೊಟ್ಟಿಗೆರೆ ಸುತ್ತಮುತ್ತಲು ಇರೋರು, ಬನ್ನೇರುಘಟ್ಟ ಮೇನ್ ರೋಡ್ ಅಲ್ಲಿ ಇರೋರು ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹೊರಗಡೆ ಇರೋರು ದಯವಿಟ್ಟು ಇವರಿಗೆ ನಿಮ್ಮ ಲೊಕೇಶನ್ ಅನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಫೈನಲ್ ಆಗಿ ನಮ್ಮ ಮನೆ ಕಟ್ಸ್ತಾ ಇರುವಂತ ಓನರ್ಗಳಿಗೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾರೆಲ್ಲ ನೀವು ನಿಮ್ಮ ಮನೇನ ಕ್ವಾಲಿಟಿ ವೈಸ್ ನೀವು ತುಂಬಾ ಅದ್ಭುತವಾಗಿ ಒಂದು ಒಳ್ಳೆ ಕ್ವಾಲಿಟಿ ಇರೋ ಒಂದು ಮೆಟೀರಿಯಲ್ ಹಾಕಿ ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಳ್ತಾ ಇದ್ದೀರೋ ಅವರೆಲ್ಲ ನಾನೇನು ಹೇಳ್ತೀನಿ, ಒಂದು ಎಂ ಸ್ಯಾಂಡ್ಗೂ ರೋಬೋ ಸ್ಯಾಂಡ್ಗೂ ನಿಮ್ಮ ಮನೆಗೆ ಒಂದು ಚದರದ ಮೇಲೆ ನಿಮಗೆ 1 ಲಕ್ಷನೂ ಡಿಫ್ರೆನ್ಸ್ ಆಗಲ್ಲ. ಅದರಿಂದ ನೀವು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ನ ಹಾಕೊಂಡು ನೀವು ಒಳ್ಳೆ ಮೆಟೀರಿಯಲ್ನ ಚೂಸ್ ಮಾಡಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಸ್, ಕನಸಿನ ಮನೆ ಕಟ್ತಾ ಇದ್ದೀರಾ, ನಮಗೆ ಸ್ಯಾಂಡೇ ಬೇಕು ಅಂತ ಎಷ್ಟೋ ಜನ ಆಸೆ ಪಡ್ತಾ ಇರ್ತೀರಾ, ಬಟ್ ಅದು ಸಿಗಲ್ದಿಲ್ಲ ಈ ಕಾಲದಲ್ಲಿ ಅಲ್ವಾ? ಸೊ ಅಂಥವ್ರು ರೋಬೋ ಸ್ಯಾಂಡ್ಗೆ ಹೋದ್ರೆ ಜಸ್ಟ್ ಟನ್ಗೆ 200 ರೂಪಾಯಿ ನೀವು ಜಾಸ್ತಿ ಮಾಡ್ಕೊಂಡ್ರೆ ಸಾಕು, ಕ್ವಾಲಿಟಿ ಮಟೀರಿಯಲ್ ಸಿಗುತ್ತೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನಿಮ್ಮ ಮನೆಯೂ ಕೂಡ ವರ್ಷಾನುವರ್ಷ ಬಾಳಿಕೆ ಬರುತ್ತೆ. ಅದರಲ್ಲಿ ಡಸ್ಟ್ ಮಿಕ್ಸ್ ಆಗೋದು, ಕ್ರ್ಯಾಕ್ ಬರೋದು, ಎಸ್ಪೆಷಲಿ ಪೀಸ್ ಅಂಡ್ ಯೂಸ್ ಮಾಡಿದೆ ನಿಮಗೆ ಹೇರ್ ಲೈನ್ ಕ್ರ್ಯಾಕ್ ಬರೋದು, ಏರ್ ವಾಶ್ ತಗೊಂಡ್ಬಂದ್ಬಿಟ್ಟು ಏರ್ ಲೈನ್ ಕ್ರ್ಯಾಕ್ ಬರೋದು, ಇವೆಲ್ಲದೂ ಕೂಡ ಸಮಸ್ಯೆಗಳು ನಿಮಗೆ ಇಲ್ಲ ಅಂತ ಹೇಳ್ಬೋದು. ದಯವಿಟ್ಟು ಸ್ಕ್ರೀನ್ ಮೇಲೆ ಆರಾಧ್ಯ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಸಪ್ಲೈ ಇವರ ನಂಬರನ್ನು ಕೊಟ್ಟಿರ್ತೀನಿ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಟೀರಿಯಲ್ನ
ಕ್ವಾರಿಗೆ ಕರ್ಕೊಂಡೋಗಿ ತೋರಿಸಿದ್ದೀರಾ, ಅದು ತುಂಬಾ ಖುಷಿ ಆಯ್ತು ನಮ್ಗೆ. ಇವೆಲ್ಲ ಕಾರಣಕ್ಕೆ ಧನ್ಯವಾದಗಳು ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.